ಮಾವರಸ ಮಾಡುವ ವಿಧಾನ. ಕುಕ್ಕರ್ಗೆ ನೆನೆಸಿದ ಹೆಸರು ಬೇಳೆ ಅರ್ಧ ಕಪ್, ನೆನೆಸಿದ ತೊಗರಿ ಬೇಳೆ 1 ಕಪ್, ಸಿಪ್ಪೆ ವಾಟಿ ತೆಗೆದು ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿದ ಮಾವಿನಕಾಯಿ 1 ಕಪ್, 5 ಹಸಿಮೆಣಸಿನಕಾಯಿ ಹಾಕಿ ಅದು ಮುಳುಗುವಷ್ಟು ನೀರು, 1 ಚಮಚ ಎಣ್ಣೆ ಹಾಗೂ 1 ಇಂಚು ಹಸಿ ಶುಂಠಿ ಹಾಕಿ ಕುದಿಯಲು ಇಡಿ. ಪ್ಯಾನಿಗೆ 1.5 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು ಹಾಕಿ ಹುರಿದು ಬ್ಯಾಡಗಿ ಮೆಣಸಿನಕಾಯಿ 10 ಮುರಿದು ಹಾಕಿ ಅದು ಗರಿ ಗರಿ ಆಗುವಂತೆ ಹುರಿದು ಆರಲು ಒಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ಆರಿದ ನಂತರ ಮಿಕ್ಸಿ ಜಾರಿಗೆ ಹುರಿದ ಪದಾರ್ಥಗಳನ್ನು ಹಾಕಿ ಪುಡಿ ಮಾಡಿ ಒಂದು ತಟ್ಟೆಗೆ ಆ ಪುಡಿಯನ್ನು ಹಾಕಿ ಕುಕ್ಕರ್ ನಲ್ಲಿನ ಪದಾರ್ಥಗಳು ಕುದಿಯಲು ಶುರುವಾದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 4 ವಿಸಿಲ್ ಕೂಗಿಸಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಪದಾರ್ಥಗಳನ್ನು ಒಂದು ಪಾತ್ರೆಗೆ ಶೋಧಿಸಿಕೊಂಡು ಬೆಂದ ಪದಾರ್ಥಗಳು ಆರಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಸೋಸಿಟ್ಟ ನೀರಿನಾಂಶಕ್ಕೆ ಹಾಕಿ ಮಿಕ್ಸ್ ಮಾಡಿ ನಂತರ ರೆಡಿ ಮಾಡಿಟ್ಟ ಸಾರಿನ ಪುಡಿ 3 ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಒಗ್ಗರಣೆ ಪಾತ್ರೆಗೆ 3 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಇಂಗು, ಸಾಸಿವೆ ಹಾಕಿ ಸಿಡಿಸಿ ಈ ಒಗ್ಗರಣೆಯನ್ನು ಕುದಿ ಬಂದ ಸಾರಿಗೆ ಹಾಕಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಮಾವಿನ ಘಮ 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 ಸೊಗಡಿನ ಮಾವ್ ರಸ ಕುಡಿಯಲು ಇಲ್ಲವೇ ಅನ್ನದ ಜೊತೆ ಸವಿಯಲು ಸಿದ್ಧ.